ಇವತ್ತು ಕೂಡ ಸಿಗಲಿಲ್ಲ ಯಾವುದೇ ಕುರುಹು. ಪಾಯಿಂಟ್ 13ರ ಪಕ್ಕದಲ್ಲಿ ಮುಂದುವರೆದಂತಹ ಶೋಧ ಕಾರ್ಯ. ಅನಾಮಿಕ ತೋರಿಸಿದಂತಹ ಉತ್ತರ ಭಾಗದಲ್ಲೇ ಆತನ ಅಣತಿಯಂತೆಯೇ ಇವತ್ತು ಉತ್ಖನನವನ್ನ ಮಾಡಿದ್ರು. ಕಳೆದ 4 ಗಂಟೆಯಿಂದಲೂ ಕೂಡ ಉತ್ಖನನ ಆಗಿದೆ. 14 ಅಡಿ ಆಳ, 8 ಅಡಿ ಅಗಲವನ್ನ ಕೊರೆದಿದ್ದಾರೆ. ಮಳೆ ಮಧ್ಯೆಯೂ ಕೂಡ ಆ ಗುಂಡಿಯಲ್ಲಿ ನೀರು ತುಂಬಿಕೊಳ್ತಾ ಇದ್ರು ಕೂಡ ಪಂಪ್ ಸೆಟ್ನ ಮೂಲಕವಾಗಿ ಹೊರಹಾಕಿ ಮಣ್ಣನ್ನ ಬಗದಿದ್ದೇ ಬಂತು. ಮೂಳೆ ಮಾತ್ರ ಸಿಗಲಿಲ್ಲ. ಇನ್ನೂ 2-3 ಅಡಿ ಆಳಕ್ಕೆ ಹೋದ್ರೂ ಕೂಡ ಇದೇ ರಿಸಲ್ಟ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದನ್ನ ಈ ಉತ್ಖನನ ಕಾರ್ಯವನ್ನ ನಿಲ್ಲಿಸಿದಾಗಲೇ ಫೈನಲ್ ಆಗಿ ಹೇಳ್ಬೋದು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್. ದೀಪಕ್, ನಾರ್ಮಲಿ ಕೆಲವು ವಿಷಯಗಳಲ್ಲಿ ಗಲಿಬಿಲಿ ಮಾಡ್ತಾ ಇದ್ರೆ ತಲೆ ಸರಿ ಇದೆಯಾ ಅಂತ ಕೇಳಬೇಕಾಗತ್ತೆ. ಬಟ್ ಈ ವ್ಯಕ್ತಿ ವಿಷಯದಲ್ಲಿ ಅದು ಕೇಳೋ ಹಾಗೂ ಇಲ್ಲ. ಯಾಕಂದ್ರೆ ಕೋರ್ಟ್ಗೆ ಹೋಗಿ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ. ಅದನ್ನ ಪಡೆಯೋ ಮೊದಲೇ ಆತನೆಲ್ಲ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿರ್ತಾರೆ. ಬಟ್ ಈತನ ನಡವಳಿಕೆಗಳನ್ನ ಗಮನಿಸ್ತಾ ಇದ್ರೆ, ಆತ ಹೇಳ್ತಾ ಇರೋ ರೀತಿಗಳನ್ನ ಗಮನಿಸ್ತಾ ಇದ್ರೆ ಆ ಪ್ರಶ್ನೆ ಅನುಮಾನಗಳು ವ್ಯಕ್ತವಾಗೇ ಆಗುತ್ತೆ. ಇವತ್ತು ಆಗಿರುವಂತಹ ಉತ್ಖನನದಲ್ಲಿ ಫೈನಲ್ ರಿಸಲ್ಟ್ ಏನ್ ಸಿಕ್ಕಿದೆ ಇಲ್ಲಿಯವರೆಗೂ? ಇನ್ನೂ ಮುಂದುವರಿಸ್ತಾರಂತ? ಇನ್ನೂ ಎಷ್ಟು ಅಡಿ ಆಳಕ್ಕೆ ತೆಗಿತಾರಂತೆ? ಹೌದು, ಈತ ಹೇಳಿರುವಂತಹ ಹೇಳಿಕೆಗಳನ್ನ ನೋಡಿದ್ರೆ ದೃಶ್ಯಂ ಸಿನಿಮಾದಲ್ಲೂ ಕೂಡ ಈ ಒಂದು ಕಥೆಯನ್ನ ರಿವೀಲ್ ಮಾಡಿರೋದಿಲ್ಲ. ಅಲ್ಲಿ ಇದೆ ಅನ್ನುವಂಥದ್ದು ಅಲ್ಲಿ ಆ ನಾಯಕ ನಟನಿಗೆ ಮಾತ್ರ ಗೊತ್ತಿರುವಂತದ್ದು. ಆದ್ರೆ ಈತ ಪೊಲೀಸ್ ಠಾಣೆಯ ಬುಡಕ್ಕೆ ಕೂಡ ಬಂದಿದ್ದಾನೆ ಅನ್ನುವಂಥದ್ದು ಈಗ ಚರ್ಚೆಗೆ ಇರುವಂತಹ ವಿಚಾರ. ಅವ ಹೋಗುವಂತಹ ದಾರಿ ಏನಿದೆ, ನೇತ್ರಾವತಿಯಿಂದ ಮತ್ತು ದೇವಸ್ಥಾನವನ್ನ ದಾಟಿ ಮುಂದೆ ಕಲ್ಲೇರಿಗೆ ಹೋಗುವಂತ ಯಾವುದೆಲ್ಲ ಸ್ಪಾಟ್ ಇದೆ, ಲಾಡ್ಜ್ಗಳು, KSRTC ಬಸ್ ಸ್ಟ್ಯಾಂಡು, ಪೊಲೀಸ್ ಠಾಣೆಯ ಆವರಣ, ಈ ತರ ಸಿಕ್ಕ ಜಾಗಗಳನ್ನ ಗುರುತಿಸ್ತಾ ಇದ್ದಾನೆ ಅನ್ನುವಂಥದ್ದು. ಯಾಕಂದ್ರೆ ಇನ್ನೂ ಕೂಡ ಸ್ಪಾಟ್ 15 ಬಾಕಿ ಇದೆ ಅವನ ಲೆಕ್ಕದಲ್ಲಿ. ಆದ್ರೆ ಇದನ್ನೆಲ್ಲ ನಂಬೇಕಾ ಬಿಡ್ಬೇಕಾ ಅನ್ನುವಂಥದ್ದು ಆರಂಭದಲ್ಲಿ SIT ಅಧಿಕಾರಿಗಳು ಹೇಳ್ತಾ ಇದ್ರು, ಬಹಳ ಒಂದು ಗೌಪ್ಯವಾದ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೇವೆ, ಅಲ್ಲಿ ಕಾರ್ಯಾಚರಣೆ ನಡೀತದೆ ಅನ್ನುವಂಥದ್ದು. ಆದ್ರೆ ಗೌಪ್ಯವಾದ ಕಾರ್ಯಾಚರಣೆ ಪೊಲೀಸ್ ಠಾಣೆಯ ಬುಡಕ್ಕೆ ಬರ್ತಾ ಇದೆಯಾ ಅನ್ನುವಂಥದ್ದು ಈಗ ಚರ್ಚೆಯ ವಿಚಾರ. ಅದರ ಜೊತೆಗೆ ಇವತ್ತಿನ ಕಾರ್ಯಾಚರಣೆಯನ್ನು ನೋಡಿದ್ರೆ ನಿನ್ನೆ ಹೋದಷ್ಟೇ 18 ಅಡಿಗೆ ಹೋದ್ರೂ ಕೂಡ ಈವರೆಗೆ ಕೆಸರು ಮಣ್ಣು, ಹಳೆಯ ಬಟ್ಟೆಗಳು ಮತ್ತು ಹಾಕಿದಂತಹ ಮಣ್ಣು ಬಿಟ್ರೆ, ಅದರ ಜೊತೆಗೆ ಮಳೆ ನೀರನ್ನು ಪಂಪ್ ಮಾಡಿದ್ದು ಬಿಟ್ರೆ ಯಾವುದೇ ಈವರೆಗೆ ಕುರುಹುಗಳು ಸಿಕ್ಕಿಲ್ಲ ಅನ್ನುವಂಥದ್ದು. ಆದ್ರೆ ಆತ ನಿನ್ನೆ ಬಹಳ ಒಂದು ಉತ್ತರ ದಿಕ್ಕಿನ ಕಡೆ ಕೈಯನ್ನು ತೋರಿಸಿದಂತಹ ಸಂದರ್ಭದಲ್ಲಿ ಎಲ್ಲಿಯವರೆಗೆ ಅಗೆದುಕೊಂಡು ಮುಂದೆ ಹೋಗ್ತಾರೆ ಅನ್ನುವಂಥದ್ದೇ ಈಗ ಇರುವಂತಹ ಕುತೂಹಲ. ಇನ್ನು ಕೂಡ ಟೈಮ್ ಆಗ್ಲಿಲ್ಲ. 7 ಗಂಟೆವರೆಗೂ ಕೂಡ SIT ಅಧಿಕಾರಿಗಳು ಅಗದು ಏನಾದ್ರೂ ಸಿಗ್ತದೆ ಅಂತ ನೋಡ್ತಾರಾ, ಅಥವಾ ಏನಾದ್ರೂ ಬೆಂಗಳೂರಿಂದ ಫೋನ್ ಕಾಲ್ಗೋಸ್ಕರ, ಸರ್ಕಾರದ ಅಧಿಕೃತ ಹೇಳಿಕೆಗೋಸ್ಕರ ಕಾಯ್ತಾರ ಅನ್ನುವಂಥದ್ದು ಈಗ ಚರ್ಚೆಯಲ್ಲಿರುವಂತಹ ವಿಚಾರ. ಒಟ್ಟು ಈ 15 ದಿವಸದ ಕಾರ್ಯಾಚರಣೆಯಲ್ಲಿ ಮಿನಿಮಮ್ ಒಂದು 2-3 ಹೊಂಡಗಳಲ್ಲಾದ್ರೂ ಕುರುಹುಗಳು ಪತ್ತೆಯಾಗಿದ್ರೆ ಈ ಅನಾಮಿಕ ವ್ಯಕ್ತಿಯ ಮೇಲೆ ನಂಬಿಕೆ ಬರ್ತಾ ಇತ್ತು, ಈತ ಹೇಳಿದ್ದೆಲ್ಲ ಸತ್ಯ ಅಂತೇಳಿ ಆಗ್ತಾ ಇತ್ತು. ಹಾಗೆ ಈಗ ಊರಿನವರಿಗಿರುವಂತಹ ಒಂದು ಸಂಶಯ ಏನು ಅಂತ ಅಂದ್ರೆ, ಈತ ನೈರ್ಮಲ್ಯೀಕರಣ ಕೆಲಸದಲ್ಲಿ ಇದ್ದ. ಈತ ಪೊಲೀಸರು ಮತ್ತು ವೈದ್ಯರು ಮರಣೋತ್ತರ ಪರೀಕ್ಷೆ ಮಾಡಿದ, ಮಹಜರು ಮಾಡಿದ ಮೃತದೇಹವನ್ನ ಹೂತು ಹಾಕ್ತಾ ಇದ್ದ. ಆದ್ರೆ ಆ ಅಸ್ಥಿಪಂಜರಗಳೆಲ್ಲ ಎಲ್ಲಿ ಮಾಯ ಆಗಿ ಹೋಯ್ತು? ಈತ ಹೂತದ್ದು ಒಂದು ಕಡೆ, ಹೇಳಿದ್ದು ಒಂದು ಕಡೆ ಅನ್ನುವಂತ ಒಂದು ಪ್ರಶ್ನೆ, ಚರ್ಚೆಗಳು ಈಗ ಆರಂಭ ಆಗ್ತಾ ಇರುವಂತದ್ದು. ಇವತ್ತಿಗೆ ಕೊನೆಯ ಸ್ಪಾಟ್ ಅಂತೇಳಿ ಆರಂಭದಿಂದಲೂ ಕೂಡ ಚರ್ಚೆ ಇತ್ತು. ಯಾಕಂದ್ರೆ 13ನೇ ಸ್ಪಾಟ್ ಬಹಳಷ್ಟು ಕುತೂಹಲಕಾರಿಯಾಗಿತ್ತು. 10ಕ್ಕಿಂತ ಹೆಚ್ಚು 15ರವರೆಗೂ ಮೃತದೇಹಗಳನ್ನ ಸಾಲಾಗಿ ಮಲಗಿಸಿ ನಾನು ಹೂತು ಹಾಕಿದ್ದೇನೆ ಅನ್ನುವಂತ ಒಂದು ಹೇಳಿಕೆಯನ್ನು ಹೇಳ್ತಾ ಇದ್ದ. ಈ ಒಂದು ಹೇಳಿಕೆ ಏನು ಪೊಲೀಸ್ ಠಾಣೆ, KSRTC ಬಸ್ ಸ್ಟ್ಯಾಂಡ್ ಅಂತ ಏನಾದ್ರು ಹೇಳಿಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಹಿಂದೆ ಹೇಳಿದ್ದೆಲ್ಲ ಸುಳ್ಳ ಅನ್ನುವಂತ ಒಂದು ಪ್ರಶ್ನೆ ಕಾಡ್ಲಿಕ್ಕೆ ಶುರುವಾಗಿದೆ SITಗೆ. ಬಟ್ ಗದರುವ ಹಾಗಿಲ್ಲ, ಆತನಿಗೆ ಜೋರು ಮಾಡುವ ಹಾಗಿಲ್ಲ. ಆತ ಏನ್ ಹೇಳ್ತಾನೆ, ಯಾವ ಸ್ಪಾಟ್ ಹೇಳ್ತಾನೆ, ಎಷ್ಟು ಆಳ ಎಷ್ಟು ಅಗಲ, ಅದನ್ನ ಅಗದು ಕೆಲಸ ಮಾಡುವಂತಹ ಒಂದು ಅನಿವಾರ್ಯತೆ SITಗೆ ಬಂದಿದೆ. ಆ ಅನಿವಾರ್ಯತೆ ಇನ್ನೂ ಕೂಡ ಮುಂದುವರಿಯುತ್ತಾ ಗೊತ್ತಿಲ್ಲ. ಇವತ್ತು ಗೃಹ ಸಚಿವರು ಯಾವ ತರದ ಹೇಳಿಕೆಯನ್ನ ಕೊಡ್ತಾರೆ, SITಯ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಯಾವ್ದಾದ್ರು ಸೂಚನೆಗಳನ್ನ ಇಲ್ಲಿಗೆ ರವಾನಿಸ್ತಾರಾ ಅನ್ನುವಂಥದ್ದು ಕುತೂಹಲ. ಸಂಜೆ 6:30-7 ಗಂಟೆಯ ಸುಮಾರಿಗೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಸಿಗಬಹುದು ಅಂತ ಅನಿಸ್ತಾ ಇದೆ. ದಿವ್ಯ ಜ್ಯೋತಿ, ಈ ಸದ್ಯ ಪೊಲೀಸ್ ಠಾಣೆ ಸಮೀಪವೇ ಆತ ಉತ್ಖನನ ಮಾಡಬೇಕು ಅಂತ ಈಗ ಕೇಳ್ತಿದ್ದಾನೆ ಅನ್ನೋದಾದ್ರೆ ಸುಲಭದ ಸ್ಪಾಟ್ ಆಗಿತ್ತು, ಯಾವ ಗೋಜಲು ಕೂಡ ಇರಲಿಲ್ಲ, ಅಲ್ಲೇ ಫಸ್ಟ್ ಕರ್ಕೊಂಡು ಹೋಗ್ಬೋದಿತ್ತಲ್ಲ, ಅಲ್ಲೇ ಫಸ್ಟ್ ಉತ್ಖನನ ಮಾಡಬಹುದಿತ್ತಲ್ಲ. ಇಷ್ಟು ದಿನಗಳ ನಂತರದಲ್ಲಿ ಈ ಟ್ವಿಸ್ಟ್ ಕೊಡೋದು ಯಾಕೆ ಬೇಕಿತ್ತು ಅನ್ನುವಂಥ ಪ್ರಶ್ನೆ ಈಗ ಎದುರಾಗ್ತಿದೆ.